ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸಂಸಾರದಲ್ಲಿ ನೆಮ್ಮದಿ ಇರಬೇಕು ಎಂದರೆ ನಿಮ್ಮಿಬ್ಬರ ಬಾಂಧವ್ಯ ಹೆಚ್ಚಾಗಿರಬೇಕು. ಸಂಸಾರದಲ್ಲಿ ಇಬ್ಬರ ಮನಸ್ಥಿತಿಗಳು ಒಂದೇ ಇದ್ದರೆ, ಇಬ್ಬರ ಆಲೋಚನೆಗಳು ಒಂದೇ ತರಹ ಕೋಪಗೊಂಡಿದ್ದರೆ ಅಲ್ಲಿ ವಿರಸಕ್ತಿಗಿಂತ ಸಂಸಾರ ಹೆಚ್ಚಾಗಿರುತ್ತದೆ. ಸಂಸಾರದಲ್ಲಿ ಕೂಡ ನೆಮ್ಮದಿ ಸಿಗುತ್ತದೆ. ಸಂಬಂಧದಲ್ಲಿ ಬಾಂಧವ್ಯವೆನ್ನುವುದು ಅತಿ ಅಗತ್ಯವಾಗಿರುವುದು. ಸಂಗಾತಿಗಳಿಬ್ಬರ ನಡುವೆ ಬಾಂಧವ್ಯವು ಉತ್ತಮವಾಗಿ ಇಲ್ಲದೆ ಇದ್ದರೆ ಆಗ ಇದು ಸಂಪೂರ್ಣ ಸಂಬಂಧದ ಮೇಲೆ ಪರಿಣಾಮ ಬೀರುವುದು. ಬಾಂಧವ್ಯವೆಂದರೆ ಕೇವಲ ಜೊತೆಯಾಗಿ ಮಲಗುವುದು ಎಂದಲ್ಲ. ಆಧುನಿಕ ಯುಗದಲ್ಲಿ ಎಲ್ಲವೂ ರೋಬೋಟ್ನಂತೆ ಆಗಿದೆ. ಸಂಬಂಧವು ಕೂಡ ಇದಕ್ಕೆ ಹೊರತಾಗಿಲ್ಲ. ಪ್ರತಿಯೊಬ್ಬರು ಅವರವರ ಜೀವನದಲ್ಲಿ ವ್ಯಸ್ತರಾಗಿರುವ ಸಂದರ್ಭದಲ್ಲಿ ಸಂಗಾತಿಗಳು ಹೇಗೆ ತಮ್ಮ ನಡುವಿನ ಬೇಸಿಗೆಯನ್ನು ಹಿಡಿದಿಟ್ಟುಕೊಳ್ಳಬೇಕು ಎಂದು ಕಲಿಯಬೇಕು. ಕೇವಲ ಇಬ್ಬರು ಜೊತೆಯಾಗಿ ಒಂದೇ ಮನೆಯಲ್ಲಿ ಜನಿಸಿದರೆ ಅದು ಜೀವನವಾಗುವುದು. ಬಾಂಧವ್ಯವನ್ನು ವೈದ್ಯಸ್ಥರು ಸಂಗಾತಿಗಳು ಇನ್ನಷ್ಟು ಕೆಲಸಗಳನ್ನು ಜೊತೆಯಾಗಿ ಮಾಡಬೇಕು. ಅದು ಯಾವುದು ಎಂದು ತಿಳಿಯಬೇಕಾದರೆ ಆಗ ನೀವು ಈ ಲೇಖವನ್ನು ಕೇಳಬೇಕು, ಈ ಸ್ಟೋರಿ ಕೇಳಬೇಕು. ಜೊತೆಯಾಗಿ ಮೃಗಾಲಯಗಳಿಗೆ ಭೇಟಿ ನೀಡಿ. ಮಕ್ಕಳು ಹೋಗುವಂತಹ ಜಾಗಕ್ಕೆ ಸಂಗಾತಿಗಳು ಹೋದರೆ ಅದರಲ್ಲೇನು ಮಜಾ ಎಂದು ನೀವು ಪ್ರಶ್ನೆ ಮಾಡಬಹುದು. ಆದರೆ ಖಂಡಿತವಾಗಿಯೂ ಇದು ನಿಮ್ಮಲ್ಲಿನ ಬಾಂಧವ್ಯವನ್ನು ಹೆಚ್ಚಿಸುವುದು. ಇಂತಹ ಸ್ಥಳಗಳಿಗೆ ಹೋದ ವೇಳೆ ನಾವು ಬಾಲ್ಯದಲ್ಲಿ ಆಗಿರುವಂತಹ ಕೆಲವೊಂದು ಘಟನೆಗಳನ್ನು ಹಂಚಿಕೊಳ್ಳುತ್ತೇವೆ. ಇದರಿಂದ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳಲು ಆಗುವುದು. ಜೊತೆಯಾಗಿ ಸಂಗಾತಿ ಸಾಧನೆಗಳನ್ನು ಕಲಿಯಿರಿ. ಸಂಗೀತ ಮತ್ತು ಸಂಗೀತ ಸಾಧನೆಗಳನ್ನು ಜೊತೆಯಾಗಿ ಕಲಿತರೆ ಅದರಿಂದ ಖಂಡಿತವಾಗಿಯೂ ಸಂಗಾತಿಗಳ ನಡುವಿನ ಬಾಂಧವ್ಯವು ಹೆಚ್ಚುವುದು. ಅದರಲ್ಲೂ ಸಂಗಾತಿ ಸಾಧನಗಳಾಗಿರುವಂತಹ ಪಿಯಾನೋ, ಹಾರ್ಮೋನಿಯಂ, ತಬಲ ಇತ್ಯಾದಿಗಳನ್ನು ಜೊತೆಯಾಗಿ ಕಲಿಯಬೇಕು. ಇದರಿಂದ ಸಂಬಂಧದಲ್ಲಿ ಸೌಹಾರ್ದವು ಬರುವುದು. ಆದರೆ ನೀವು ಸಂಗಾತಿಗೆ ಬೇಜಾರು ಮೂಡಿಸಬೇಡಿ. ಪತ್ರ ಬರೆಯಿರಿ. ಬೆರಳಿನಡಿಯಲ್ಲಿಂದಲೇ ಆಗುತ್ತಲಿದೆ. ಬೆರಳುಗಳ ಮೂಲಕವೇ ನಾವು ಸಂಗಾತಿಗೆ ಪ್ರೇಮ ಪತ್ರಗಳನ್ನು ಬರೆಯುತ್ತೇವೆ. ಆದರೆ ನಿಜವಾಗಿಯೂ ಪೆನ್ನು ಮತ್ತು ಪೇಪರ್ ಹಿಡಿದುಕೊಂಡು ಸಂಗಾತಿಗೆ ಒಂದು ಪ್ರೇಮ ಪತ್ರ ಬರೆದರೆ ಅದರಿಂದ ಖಂಡಿತವಾಗಿಯೂ ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಹೆಚ್ಚಾಗುವುದು. ಪಿಕ್ನಿಕ್ಗೆ ಹೋಗುವ ವೇಳೆ ಹೊಸ ಜಾಗ, ಆಹಾರ ಇತ್ಯಾದಿಗಳನ್ನು ನಿಮಗೆ ಖುಷಿ ನೀಡುವುದು. ಇದರ ಜೊತೆಗೆ ನೀವು ಪರಸ್ಪರರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ಹಾಗೂ ಬಾಂಧವ್ಯವು ಬೇಸೆಯುವುದು. ತಿಂಗಳಲ್ಲಿ ಒಂದು ಸಲವಾದರೂ ನೀವು ಪಿಕ್ನಿಕ್ಗೆ ಹೋಗಿ ಬನ್ನಿ. ತಪ್ಪಿದರೆ 3 ತಿಂಗಳಲ್ಲಿ ಒಂದು ಸಲವಾದರೂ ಹೋಗಿ ಬನ್ನಿ. ಪ್ರಯಾಣ. ಸಂಗಾತಿಯ ಜೊತೆಗೆ ಪ್ರಯಾಣ ಬೆಳೆಸಿದರೆ ಅದು ನಿಮ್ಮಲ್ಲಿ ಹೊಸತನವನ್ನು ಉಂಟು ಮಾಡಲಿದೆ. ಯಾವುದಾದರೂ ಹೊಸ ಜಾಗಕ್ಕೆ ನೀವು ಹಾಗೆ ಹೋಗಿ ಬನ್ನಿ. ಇದರಿಂದ ಬಾಂಧವ್ಯ ವೃದ್ಧಿಯಾಗುವುದು. ಜೊತೆಯಾಗಿ ಅಡುಗೆ ಮಾಡಿ. ಅಡುಗೆ ಮಾಡುವ ತುಂಬ ಖುಷಿ ನೀಡುವಂತಹ ವಿಚಾರ. ಲಾಕ್ಡೌನ್ ಸಂದರ್ಭದಲ್ಲಿ ಹೆಚ್ಚಿನ ಜನರು ಈ ಖುಷಿಯನ್ನು ಅನುಭವಿಸುವವರು. ಸಂಗಾತಿಯ ಜೊತೆಗೆ ಕೇಕ್ ಮಾಡುವುದು, ಚಿಕನ್ ಮಸಾಲ ತಯಾರಿಸುವುದು ಇತ್ಯಾದಿಗಳನ್ನು ಮಾಡಬಹುದು. ಇಬ್ಬರಿಗೂ ಇಷ್ಟವಾಗಿರುವಂತಹ ಅಡುಗೆಗೆ ಬೇಸಿಗೆಯನ್ನು ಮತ್ತಷ್ಟು ಬಲಪಡಿಸುವುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.